ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನೀವು ನೇರಳೆ ಹಣ್ಣನ್ನು ತಿಂತಾ ಇದ್ದೀರಾ? ಹಾಗಾದರೆ ಒಂದು ಸಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ತಿಂದೇ ಇರೋರು ಸಹ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅಷ್ಟೋ ಇಷ್ಟೋ ನೇರಳೆ ಹಣ್ಣಿನ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ನೇರಳೆ ಹಣ್ಣನ್ನು ಯಾರೆಲ್ಲ ತಿನ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ನೇರಳೆ ಹಣ್ಣಿನ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಬಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಇದೇ ಮೊದಲು ಸಲ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ನೇರಳೆ ಹಣ್ಣು ಈ ರೀತಿ ಪುಟ್ಟದಾಗಿದ್ದು ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಇದು ನೋಡುವುದಕ್ಕೆ ಪುಟ್ಟದಾಗಿದ್ದರೂ ಇದರ ಆರೋಗ್ಯ ಪ್ರಯೋಜನಗಳು ಒಂದಲ್ಲ ಎರಡಲ್ಲ. ಈ ಹಣ್ಣನ್ನು ಹಿಂದಿನ ಕಾಲದಿಂದಲೂ ಸಹ ತಿಂತಾ ಇದ್ರಂತೆ. ನೇರಳೆ ಹಣ್ಣು ವಾಸ್ತವದಲ್ಲಿ ಕಾಡಿನ ಬೆಳೆಯಾಗಿದ್ದು ಯಾವುದೇ ಆರೈಕೆ ಇಲ್ಲದೆ ಬೆಳೆಯುತ್ತಿತ್ತಂತೆ. ಆದರೆ ಈಗ ನೇರಳೆ ಹಣ್ಣನ್ನು ತೋಟದಲ್ಲಿ ಬೆಳೆಸುವವರು ಸಹ ಇದ್ದಾರೆ. ಆದರೆ ಈ ನೇರಳೆ ಹಣ್ಣನ್ನು ತುಂಬ ಜನರು ಇಷ್ಟಪಟ್ಟು ತಿನ್ನೋದಿಲ್ಲ, ಏಕೆಂದರೆ ಇದು ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಒಗುರೊಗರಾಗಿ ಇರುತ್ತೆ ಅಂತ. ಆದರೆ ಇದರಲ್ಲಿರುವಂಥ ಪೋಷಕಾಂಶಗಳು ಒಂದು ಸಲ ನೀವು ತಿಳ್ಕೊಂಡ್ರೆ ಇನ್ಮೇಲಿಂದ ಈ ನೇರಳೆ ಹಣ್ಣು ಸಿಕ್ಕಾಗ ತಿನ್ನದೆ ಮಾತ್ರ ಬಿಡೋದಿಲ್ಲ. ಈ ನೇರಳೆ ಹಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಯಾವುದೆಲ್ಲ ಗೊತ್ತಾ? ಇದರಲ್ಲಿ ಹೆಚ್ಚಾದಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಶಿಯಂ, ಕಬ್ಬಿಣ, ವಿಟಮಿನ್ ಸಿ, ವಿಟಮಿನ್ ಬಿ ಖನಿಜಗಳು ಇರುತ್ತೆ. ಹಾಗೆ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಗ್ಲೂಕೋಸ್ ಮತ್ತು ಕರಗುವ ನಾರು ಮುಂತಾದ ಪೋಷಕಾಂಶಗಳು ಇದ್ದು ಉಳಿದ ಹಣ್ಣುಗಳನ್ನು ಗುಣದಲ್ಲಿ ಎಷ್ಟೋ ಹಿಂದು ಹಾಕುತ್ತದೆ. ಆಯುರ್ವೇದ ನೀಡುವ ಮಧುಮೇಹದ ಚಿಕಿತ್ಸೆಯಲ್ಲಿ ನೇರಳೆ ಹಣ್ಣಿಗೆ ವಿಶೇಷ ಮಹತ್ವವಿದೆ. ಈ ಹಣ್ಣು ಮಧುಮೇಹ ವಿರುದ್ಧ ಗುಣಗಳನ್ನು ಹೊಂದಿದೆ ಹಾಗೂ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ. ಮಧುಮೇಹ ರೋಗಿಗಳು ತಮ್ಮ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸಲು ಪ್ರತಿದಿನ ನೇರಳೆ ಹಣ್ಣಿನ ರಸವನ್ನು ಸೇವಿಸಬಹುದು. ಅಲ್ಲದೆ ಮಧುಮೇಹ ನಿಯಂತ್ರಣದ ಔಷಧಗಳನ್ನು ತಯಾರಿಸಲು ನೇರಳೆ ಹಣ್ಣಿನ ಬೀಜಗಳನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ನೇರಳೆಯ ಬೀಜಗಳನ್ನು ಒಣಗಿಸಿ ಮತ್ತು ಅದನ್ನು ಪುಡಿ ಮಾಡಿ ವಿವಿಧ ಆಯುರ್ವೇದದ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತಿದೆ. ಈ ಪುಡಿಯನ್ನು ಪ್ರತಿನಿತ್ಯ ಊಟಕ್ಕೆ ಮೊದಲು ಮಧುಮೇಹಿಗಳು ಸೇವನೆ ಮಾಡಿ ನೈಸರ್ಗಿಕವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆಯಾಗಿರುವುದನ್ನು ಕಂಡುಕೊಳ್ಳಬಹುದು. ನೇರಳೆ ಬೀಜದಲ್ಲಿ ಇರುವಂತಹ ಹೈಪೋಗ್ಲೈಸೆಮಿಕ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಹಾಗೆ ನೇರಳೆ ಹಣ್ಣಿನಲ್ಲಿ ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಹೃದಯ ತೊಂದರೆಗಳನ್ನು ದೂರ ಮಾಡುತ್ತದೆ. ಇದು ರಕ್ತದೊತ್ತಡ, ಹೃದಯ ಸಂಬಂಧಿತ ತೊಂದರೆಗಳನ್ನು ಶಾಶ್ವತವಾಗಿ ಮತ್ತು ಇತರ ಹೃದಯ ನಾಳಿಯ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಆದದ್ದರಿಂದ ನೇರಳೆ ಹಣ್ಣನ್ನು ನಿಯಮಿತವಾಗಿ ಬಳಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ನೇರಳೆ ಹಣ್ಣು ಕ್ಯಾನ್ಸರ್ ವಿರುದ್ಧ ಹೋರಾಡಲು ನೆರವಾಗುತ್ತದೆ. ನೇರಳೆಯ ಹಣ್ಣನ್ನು ಅವಗವಗ ತಿನ್ನುವುದರಿಂದ ನಾವು ಕ್ಯಾನ್ಸರ್ನಿಂದ ದೂರವಿರಬಹುದು. ನೇರಳೆ ಹಣ್ಣುಗಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಅತಿಸಾರ, ಬೇದಿ, ವಾಂತಿ ಮತ್ತು ಕರುಳಿನ ಉರಿಯೂತದಂತಹ ಲಕ್ಷಣಗಳಿರುವ ಜೀರ್ಣಕಾರಿ ಕಾಯಿಲೆಗಳನ್ನು ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ನೇರಳೆ ಹಣ್ಣಿನಲ್ಲಿರುವಂಥ ತಂಪು ಮಾಡುವ ಮತ್ತು ಶಮನಗೊಳಿಸುವ ಗುಣಗಳು ಕರುಳುಗಳ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನೇರಳೆಯ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣ ಅಂಶವಿದ್ದು ಅದು ನಿಮ್ಮ ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಇದರಿಂದಾಗಿ ನಿಮ್ಮ ಚರ್ಮವನ್ನು ಸ್ವಚ್ಛವಾಗಿ ಇರಿಸಲು ಮತ್ತು ಸುಂದರವಾಗಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಶುದ್ಧ ರಕ್ತದ ಕಾರಣದಿಂದ ಮೊಡವೆಗಳು, ಕಲೆಗಳು, ಸುಕ್ಕುಗಳು ಮತ್ತು ಗುಳ್ಳೆಗಳು ಆಗದಂತೆ ತಡೆಯಲು ಸಹ ಇದು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿರುವಂಥ ವಿಟಮಿನ್ ಸಿ ತ್ವಚೆಯ ಕಾಂತಿ ಹೆಚ್ಚಿಸಲು ಸಹಾಯ ಮಾಡುತ್ತೆ. ನೇರಳೆ ಹಣ್ಣು ವಿಟಮಿನ್ ಸಿಯ ಸಮೃದ್ಧ ಮೂಲವಾಗಿರುವ ಕಾರಣ ಈ ಹಣ್ಣಿನ ಸೇವನೆ ಕಣ್ಣಿನ ದೃಷ್ಟಿಗೂ ಉತ್ತಮವಾಗಿರುತ್ತದೆ. ಇದು ಕಣ್ಣಿನ ಪಾಪೆಯಲ್ಲಿ ಕಂಡುಬರುವಂತಹ
ಕೊಲಾಜಿನ್ ಸೇರಿದಂತೆ ಇತರ ಸಂಯೋಜಕ ಅಂಶಗಳನ್ನು ರೂಪಿಸಲು ಮತ್ತು ನಿರ್ವಹಿಸಲು ದೇಹಕ್ಕೆ ಸಹಾಯ ಮಾಡುತ್ತದೆ. ಈ ಎಲ್ಲ ಪ್ರಯೋಜನಗಳಿರುವಂಥ ನೇರಳೆ ಹಣ್ಣು ನಿತ್ಯವೂ ಸೇವಿಸುವ ಮೂಲಕ ಆಹಾರ ಕ್ರಮದೊಂದಿಗೆ ಜೀವನ ಶೈಲಿಯು ಉತ್ತಮಗೊಳ್ಳುತ್ತದೆ ಎಂದು ಸೂಚಿಸಲಾಗಿದೆ. ಆದರೆ ಈ ಹಣ್ಣು ಅಪ್ಪಟ ಬೇಸಿಗೆಯ ಫಲವಾಗಿದ್ದು ಮಾರ್ಚ್ ಏಪ್ರಿಲ್ ತಿಂಗಳ ಕೆಲವು ದಿನಗಳಲ್ಲಿ ಮಾತ್ರವೇ ಲಭ್ಯವಿರುವ ಕಾರಣದಿಂದ ಇದರ ರಸವನ್ನು ಸಂಗ್ರಹಿಸಿ ಇಡೀ ವರ್ಷವೂ ಸೇವಿಸಬಹುದು ಹಾಗೂ ಹಣ್ಣಿನ ಬಹುತೇಕ ಎಲ್ಲ ಪ್ರಯೋಜನಗಳು ಈ ರಸದ ಸೇವನೆಯಿಂದಲೂ ಪಡೆಯಬಹುದು. ಈ ನೇರಳೆ ಹಣ್ಣನ್ನ ಗರ್ಭಿಣಿ ಸ್ತ್ರೀಯರು ತಿನ್ಬಹುದಾ ಎಂಬ ಅನುಮಾನ ಒಂದು ಇರುತ್ತೆ. ಹೌದು, ಈ ನೇರಳೆ ಹಣ್ಣನ್ನ ಗರ್ಭಿಣಿ ಸ್ತ್ರೀಯರು ಆರಾಮಾಗಿ ತಿನ್ನಬಹುದು. ಏಕೆಂದರೆ ಇದರಲ್ಲಿ ಹೆಚ್ಚಾದಂಥ ಆಂಟಿ ಆಕ್ಸಿಡೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಇರುತ್ತೆ. ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾನೇ ಅವಶ್ಯ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಅವಾಗವಾಗ ನೇರಳೆ ಹಣ್ಣನ್ನ ಸೇವಿಸೋದ್ರಿಂದ ತುಂಬಾನೇ ಒಳ್ಳೆಯದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನೇರಳೆ ಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ, ನಮ್ಮ ತ್ವಚೆಗೆ, ಹಾಗೆ ಇನ್ನೂ ಅನೇಕ ವಿಧವಾದಂಥ ಕಾಯಿಲೆಗಳಿಗೆ ಈ ನೇರಳೆ ಹಣ್ಣು ಅನ್ನೋದು ಹೇಗೆ ಕೆಲಸ ಮಾಡುತ್ತೆ, ಹಾಗೆ ನೇರಳೆ ಬೀಜಗಳು ಕೂಡ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ನೀವು ಕೂಡ ನೇರಳೆ ಹಣ್ಣು ಸಿಕ್ಕರೆ ಮಾತ್ರ ಬಿಡಬೇಡಿ. ಸೊ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಹಿಂದೆ ನಮ್ಮ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.